ದಿವಾಳಿಯಾಗಿರೋ ನಾನಲ್ಲ ರೀ, ನೀವುಗಳು ದಿವಾಳಿ ಎದ್ದೋಗಿದ್ದೀರಾ. ನಾನು 50 ವರ್ಷದಿಂದ ಇಲ್ಲಿರೋ ನಾನು ದಿವಾಳಿಯಾಗಿಲ್ಲ. ದಿವಾಳಿಯಾಗಿರೋರು ನೀವು, ನಾನಲ್ಲ. ನಾವು ದಿವಾಳಿಯಾಗಿರೋರು ನೀವು ರೀ. ನೀವೆಲ್ಲ ಸೇರ್ಕೊಂಡ ಸಿದ್ದರಾಮಯ್ಯನೂ ದಿವಾಳಿ ಮಾಡ್ತಾ ಇದ್ದೀರಿ. ಈಗ ಬೇಕಾ? ನಾನು ಹೇಳ್ತೀನಲ್ರಿ, ನಾನು ಇರೋದ್ರಲ್ಲಿ ಈ ಪ್ರಸ್ತುತ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ಬದುಕಲು ಪ್ರಯತ್ನಿಸುವವರ ಪಟ್ಟಿಯಲ್ಲಿ ನಾನಿದ್ದೀನಿ ಅಂತ ಧೈರ್ಯವಾಗಿ ಹೇಳ್ತೀನಿ. ಹೇಳಪ್ಪ ಮತ್ತು ಅವನು ಯಾವ ಮರಿಗೌಡ, ಹರೀಶ್ ಗೌಡ ಹೇಳ್ರಿ ಮತ್ತೆ. ಓಹೋ ಕತೆ ಯಾವುದಪ್ಪ? ಯಾವ ಹಗರಣ ಯಾವ ಕಾಲದಲ್ಲಿ ಆಗಿಲ್ವ ಮರೆಯ? ಯಾವ ಕಾಲದಲ್ಲಿ ಆಗಿಲ್ಲ. ಯಾವ ಕಾಲ? ಈಗ ನಾವು BJP JDS ಒಟ್ಟಿಗೆ ಇದ್ದೀವಿ. ಈಗ ಒಟ್ಟಿಗೆ ಇದ್ದೀವಿ. ಈಗ ಯಾರು ಕೆಲವು ಊರಲ್ಲೇ ಇಲ್ಲ. ಈಗ JDS ನಾಯಕರು ಊರಲ್ಲೇ ಇಲ್ಲ ಕೆಲವರು. ನೀವು ಅವ್ರು ಹಿಡ್ಕತ್ತೀರಾ ಅಂತ. ಹೇಳಪ್ಪ ಇದೇನಾಯ್ತು ಅದೇನಾಯ್ತು. ಭಾರಿ ದೊಡ್ಡ ದೊಡ್ಡ ಲೀಡರ್ಗಳು ಊರಲ್ಲೇ ಇಲ್ಲ. ಯಾವಾಗ ಇವ್ರದು ನೋಡಪ್ಪ, ಇಲ್ಲೇ ಕ್ರಯಪತ್ರ. ಪಾರ್ವತಿಯವರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಭೂಮಿಯನ್ನು ಸ್ವಇಚ್ಛೆಯಿಂದ ಬಿಟ್ಟುಕೊಡುವುದಕ್ಕಾಗಿ ಪ್ರೋತ್ಸಾಹದಾಯಕ ಯೋಜನೆ ನಿಯಮಗಳು 1991 ಆಧಾರದ ಮೇಲೆ. 1991 ಏನು ಹೇಳುತ್ತೆ? ನಿಮಗೆ ಸಿಗೋದೇ 2 ಸೈಟು ಇಲ್ಲೇ ಇದೆ. ನೀವು ಪಾರ್ವತಮ್ಮನವರು ಸೈನ್ ಹಾಕಿದ್ರೆ ಇದಕ್ಕೆ ಯಾರನ್ನ ಯಾಮಾರಿಸ್ತೀರಿ? ರಾಮ ಪಾಪ ನನ್ನನ್ನು ರೋಲ್ ಕಾಲ್ ಅಂತ ನೀವು ಮರಿಗೌಡ